ಇವತ್ತು ಪ್ರತಿಯೊಬ್ಬ ಭಾರತೀಯ ಕೂಡ ಪ್ರೌಢಾಗಿ ಹೇಳ್ಕೊಳ್ಳಿ, ಇವತ್ತು ನಮ್ಮ ಹತ್ರ ಕೂಡ ಬಂಕರ್ ಬಸ್ಟರ್ ಇದೆ ಅಂತ. ಇತ್ತೀಚೆಗೆ ಇಡೀ ವಿಶ್ವಾದ್ಯಂತ ಟ್ರೆಂಡ್ ಆಗಿದ್ದು ಅಮೆರಿಕ ಅವರ B2 ಸ್ಪಿರಿಟ್ ಬಾಂಬರು. ಇದೇನಪ್ಪ ಮಾಡುತ್ತೆ ಅಂದರೆ, ಇವಾಗ ಶತ್ರುಗಳು ಎಲ್ಲಿ ಕೂತ್ಕೊಂಡಿರ್ತಾರೆ ಅಥವಾ ನ್ಯೂಕ್ಲಿಯರ್ ವೆಪನ್ಸು ಅಥವಾ ಮಿಸೈಲ್ಗಳನ್ನು ಎಲ್ಲಿಟ್ಟಿರ್ತಾರೆ, ಬಂಕರ್ ಒಳಗೆ. ಬಂಕರ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು 30ರಿಂದ 50 ಮೀಟರ್ವರೆಗೂ ಕೂಡ ಕಾಂಕ್ರೀಟ್ ವಾಲ್ ಇರುತ್ತೆ. ಅದ್ರ ಕೆಳಗಡೆ ಅವರು ಟನಲ್ಗಳನ್ನು ಸೃಷ್ಟಿ ಮಾಡಿಕೊಂಡು ಅಥವಾ ಒಂದು ಚಿಕ್ಕದಾಗಿ ಸಿಟಿ ಥರ ಕ್ರಿಯೇಟ್ ಮಾಡಿಕೊಂಡು ಅವರು ಮಿಸೈಲ್ಗಳನ್ನು ಇಟ್ಟಿರೋದು ಅಥವಾ ನ್ಯೂಕ್ಲಿಯರ್ ಬಾಂಬ್ಗೆ ಏನೇನು ಬೇಕೋ ಅದನ್ನು ತಯಾರು ಮಾಡ್ಕೊಳ್ಳೋದು ಅಥವಾ ಕಮೆಂಟ್ ಸೆಂಟರ್ಗಳನ್ನು ಇಟ್ಕೊಂಡಿರ್ತಾರೆ. ಈ ಮೂಲಕ ಯಾರು ಕೂಡ ಶತ್ರುಗಳು ಅಟ್ಯಾಕ್ ಮಾಡಿದ್ರು ಕೂಡ ಅದೇನು ಆಗೋದಿಲ್ಲ. ಸಹಜವಾಗಿ ಒಂದು 50 ಮೀಟರ್ ಕಾಂಕ್ರೀಟ್ ವಾಲ್ ಇರುತ್ತೆ ಮತ್ತು ತುಂಬ ಒಳಗಡೆ ಇರೋದ್ರಿಂದ ಎಫೆಕ್ಟ್ ಅನ್ನೋದು ಅಷ್ಟೊಂದು ಆಗೋದಿಲ್ಲ. ಈವನ್ ಸ್ಯಾಟಲೈಟಿಂದ ಸ್ಪೈ ಮಾಡೋದಕ್ಕೂ ಆಗೋದಿಲ್ಲ. ಸೊ ಶತ್ರು ದೇಶದವ್ರಿಗೆ ಅಷ್ಟೊಂದು ಈಸಿಯಾಗಿ ಗೊತ್ತಾಗೋದಿಲ್ಲ. ಆದರೆ ಅಮೆರಿಕ ಅವರು ಅಂಥ ಬಂಕರ್ಗಳನ್ನು ಅವರ ಬಾಂಬರ್ನ ಮೂಲಕ ಹೊಡೆದು ನಾಶ ಮಾಡಿದರು ಇರಾನ್ದು. ಆದರೆ ನಮ್ಮ ಹತ್ರ ಅಮೆರಿಕ ಅವ್ರ ಹತ್ರ ಇರೋದು ಬಾಂಬರ್, ನಮ್ಮ ಇಂಡಿಯಾ ಹತ್ರ ಇವಾಗ ಇರುವಂಥದ್ದು ಮಿಸೈಲ್. ಅಮೆರಿಕ ಅವರು ಒಂದು ದೇಶದ ಮೇಲೆ ಹೋಗಿ, ಅಂದರೆ ಇವಾಗ ಇರಾನ್ಗೆ ಬಂದು ಆ ಬಾಂಬರನ್ನು ಹಾಕಬೇಕು, ಅಂದರೆ ಹಿಂಗೆ ಮೇಲೆಯಿಂದ ಬಿಡುವಂಥದ್ದು. ಆದರೆ ನಮ್ಮ ಭಾರತಕ್ಕೆ ಅಷ್ಟು ಟೆನ್ಷನ್ ಇಲ್ಲ. ಭಾರತದಿಂದ ಡೈರೆಕ್ಟ್ ಇಡೀ ಪಾಕಿಸ್ತಾನ, ರಾವಲ್ಪಿಂಡಿ ಆಗಿರ್ಬೋದು, ರಾವಲ್ಪಿಂಡಿಯಲ್ಲಿ ತುಂಬ ಡೀಪ್ ಅವ್ರದ್ದು ಟನಲ್ ನೆಟ್ವರ್ಕ್ ಇದೆ, ಅಂದರೆ ಬಂಕರ್ಸ್ ಇದೆ. ಇನ್ನೊಂದು ಕಡೆ ನೋಡಿದ್ರೆ ಬಲೂಚಿಸ್ತಾನಲ್ಲೂ ಅವ್ರು ಇಟ್ಕೊಂಡಿದ್ದಾರೆ. ಈ ಕಡೆ ಟಿಬೆಟಲ್ಲಿ ಆಗಿರ್ಬೋದು ಅಥವಾ ಚೀನಾದ ಯಾವುದೇ ಮೂಲೆಯಲ್ಲಿ ಆಗಿದ್ರೂ ಕೂಡ ಎಲ್ಲೇ ಬಂಕರ್ಗಳಲ್ಲಿ ಏನಾದರೂ ಇತ್ತು ಅಂದರೆ ಅದನ್ನು ನಾವು ಹಿಂಗೆ ಅನ್ನೋದ್ರೊಳಗೆ ಉಡಾಯಿಸ್ಬೋದು. ಅಷ್ಟು ಶಕ್ತಿ ಈ ಅಗ್ನಿ ಮಿಸೈಲ್ 5 ಬಂಕರ್ ಬಸ್ಟರ್ಗಿದೆ. ಸೊ ಪ್ರತಿಯೊಬ್ಬ ಭಾರತೀಯ ಕೂಡ ಈ ಮಿಸೈಲ್ಗಳ ಬಗ್ಗೆ ತಿಳ್ಕೋಬೇಕು. ಯಾಕಂದರೆ ಇಡೀ ದೇಶ, ಅಂದರೆ ಇಡೀ ಪ್ರಪಂಚ ನಮ್ಮನ್ನು ನೋಡಿ ಭಯ ಬೀಳುತ್ತೆ ಅಂದರೆ ಈ ಮಿಸೈಲ್ಗಳಿಂದ. ಯಾಕಂದರೆ ಅವಾಗೆಲ್ಲ ಫಸ್ಟು ನಾರ್ಮಲಾಗಿ ಯುದ್ಧ ಮಾಡ್ತಿದ್ರು, ಬಿಲ್ಲು ಬಾಣಗಳಿಂದ ಯುದ್ಧ ಮಾಡಿದ್ರು, ಅದಾದ ನಂತರ ಗನ್ನಿಗೆ ಬಂದರು, ಅದಾದ ನಂತರ ಇವಾಗ ಸಿಂಪಲ್ ಆಗಿ ಏರ್ಕ್ರಾಫ್ಟ್ ಮತ್ತು ಮಿಸೈಲ್ಗಳಿಂದನೇ ಯುದ್ಧ ನಡೀತಾ ಇರುವಂಥದ್ದು. ಈ ಮಿಸೈಲ್ಗಳು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಮ್ಮ ಹತ್ರ ಕೆಲವೊಂದು ಸೀರೀಸ್ ಮಿಸೈಲ್ಗಳಿದೆ, ನಾನು ಅದ್ರ ಬಗ್ಗೆನೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಈ ಅಗ್ನಿ ಮಿಸೈಲ್ ಸೀರೀಸನ್ನು ಸ್ಟಾರ್ಟ್ ಮಾಡಿದಂಥದ್ದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು 1982ರಲ್ಲಿ ಶುರು ಮಾಡ್ತಾರೆ. ಫಸ್ಟ್ ಟ್ರಯಲ್ ಆಗೋದು 1989ರಲ್ಲಿ ಅಗ್ನಿ ಮಿಸೈಲ್ 1 ಅನ್ನೋದು. ಸೊ ಇವಾಗ 5 ಅಲ್ಲಿದ್ವಿ. ಇದರಲ್ಲೇ ತುಂಬ ಟೆಕ್ನಾಲಜೀಸ್ ಇದೆ, MIRV ಟೆಕ್ನಾಲಜಿ, ಮತ್ತು ಇದರದ್ದೇ ತುಂಬ ವೇರಿಯಂಟ್ಸ್ ಇದೆ. ಆಲ್ಮೋಸ್ಟ್ ನಮ್ಮ ಹತ್ರ 7500 ಕಿಲೋಮೀಟ್ರು. ಆಲ್ಮೋಸ್ಟ್ ನೀವು ಈ ಕಡೆ ನೋಡಿಕೊಂಡ್ರೆ ಅಫ್ಘಾನಿಸ್ತಾನ, ಇರಾನ್ ಅವ್ರಿಗೂ ಕೂಡ ನಾವು ಅಟ್ಯಾಕನ್ನು ಮಾಡ್ಬೋದು. ಬಟ್ ನಮ್ಮ ಮೈನ್ ಟಾರ್ಗೆಟ್ ಯಾರು? ಪಾಕಿಸ್ತಾನ ಮತ್ತು ಚೀನಾ. ಸೊ ಇವಾಗ ಅಗ್ನಿ ಮಿಸೈಲ್ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೋಡಿ. ಇದು ಇಡೀ ಪ್ರಪಂಚನೇ ನಮ್ಮ ಭಾರತದ ಕಡೆ ನೋಡ್ತಿದೆ ಈಗ. ಇದು ಯಾಕಂದರೆ ಅಮೆರಿಕ ಅವ್ರ ಹತ್ರನೂ ಈ ಟೆಕ್ನಾಲಜಿ ಇಲ್ಲ. ಒಂದು ಮಿಸೈಲಲ್ಲೂ ಕೂಡ ಒಂದು ಬಂಕರ್ ಬಸ್ಟರನ್ನು ಅಳವಡಿಸ್ಬೋದು. ಅದರಲ್ಲೂ ಕೂಡ ಇದರಲ್ಲಿ 2 ವೇರಿಯಂಟನ್ನು ಮಾಡಿದ್ದಾರೆ ನಮ್ಮ ಭಾರತೀಯರು. ಅದು ಯಾವುದಂದರೆ, ಒಂದು ನೋಡಿದ್ರೆ ಅಂದರೆ ಮೇಲೆ ಮಾತ್ರ ಬ್ಲಾಸ್ಟ್ ಆಗುವಂಥದ್ದು, ಅಂದರೆ ಇವಾಗ ಒಂದು 20 ಮೀಟರ್ ಅಥವಾ 30 ಮೀಟರ್ ಇರುತ್ತಲ್ವ, ಅಲ್ಲಿ ಮಾತ್ರ. ಇನ್ನೊಂದು ಡೀಪ್ ಬಸ್ಟರು. ಸೊ ಅದೇನು ಮಾಡುತ್ತೆ ಅಂದರೆ 100 ಮೀಟರ್ ಒಳಗಡೆ ಇರೋ ಬಂಕರ್ನೂ ಕೂಡ ಒಳಗಡೆ ಹೋಗಿ ಹೊಡೆಯುತ್ತೆ. ಅಮೆರಿಕ ಅವ್ರ ಹತ್ರ ಇರುವಂಥದ್ದು ಬಾಂಬರ್ ಬಂದ್ಬಿಟ್ಟು ಕೇವಲ 60 ಮೀಟರ್ ಅಷ್ಟೇ ಅವರದ್ದು. ಆದರೆ ನಮ್ಮ ಭಾರತದ ಹತ್ರ ಇರುವಂಥ ಅಗ್ನಿ ಮಿಸೈಲ್ 5 ಬಸ್ಟರ್ ಬಂದ್ಬಿಟ್ಟು 100 ಮೀಟರ್ ಒಳಗಡೆ ಹೋಗಿ ಹೊಡೆಯುತ್ತೆ. ಅದು ಕೂಡ 2500 ಕಿಲೋಮೀಟರ್ ರೇಂಜ್ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಇದೇ ರೀತಿ ಡೈಲಿ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸು ನಿಮಗೆ ಬರುತ್ತೆ. ಸೊ ಕೆಳಗಡೆ ಕಾಣ್ತಿರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ ಬರ್ತಿರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಿಸೈಲ್ ಬಗ್ಗೆ ಬರೋಣ. ಮಿಸೈಲ್ ಏನಂದರೆ ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು ಕ್ರೂಸ್ ಮಿಸೈಲ್ ಅಂತ ಇರುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಏನಂದರೆ ದೊಡ್ಡ ಮಿಸೈಲ್ ಅಂತ ನೆನ್ಪಿಟ್ಕೊಳ್ಳಿ. ಕ್ರೂಸ್ ಮಿಸೈಲ್ ಬಂದುಬಿಟ್ಟು ಚಿಕ್ಕ ಮಿಸೈಲ್. ಕ್ರೂಸ್ ಮಿಸೈಲ್ ಏನು ಮಾಡುತ್ತೆ ಅಂದರೆ, ಇವಾಗ ನಾರ್ಮಲ್ ಆಗಿ ಇದು ವಾತಾವರಣ ಇರುತ್ತಲ್ವ, ವಾತಾವರಣದಲ್ಲೇ ಸ್ಪೀಡಾಗಿ ಹೋಗಿ ಹೊಡೆಯುತ್ತೆ. ಕ್ರೂಸ್ ಮಿಸೈಲ್ ಪರ್ಟಿಕ್ಯುಲರ್ ಆಗಿ ನೀವೊಂದು 30-40 ಸೈಟನ್ನು ಟಾರ್ಗೆಟ್ ಮಾಡ್ಬೇಕು ಅಂದ್ಕೊಳ್ಳಿ. ಅಲ್ಲಿ ಯಾರೋ ಒಬ್ಬ ಉಗ್ರ ಇದ್ದಾನೆ, ಟೆರರಿಸ್ಟ್ ಇದ್ದಾನೆ ಅಂದರೆ ಪರ್ಟಿಕ್ಯುಲರ್ ಆಗಿ ನೀವು ಹೆಂಗೆ ಗೂಗಲ್ ಮ್ಯಾಪ್ಸಲ್ಲಿ ಹೋಗ್ತಿರೋ ಅದೇ ರೀತಿ ಪರ್ಟಿಕ್ಯುಲರ್ ಅದೇ ಜಾಗನ ಕ್ರೂಸ್ ಮಿಸೈಲಲ್ಲಿ ಟಾರ್ಗೆಟ್ ಮಾಡ್ಬೋದು. ಎಫೆಕ್ಟೆಡ್ ಏರಿಯಾ ಅನ್ನೋದು ಕಡಿಮೆ ಇರುತ್ತೆ ಕ್ರೂಸ್ ಮಿಸೈಲಲ್ಲಿ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬ್ರಹ್ಮೋಸ್. ಸೊ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ನೋಡಿದ್ರೆ ಅಗ್ನಿ ಸೀರೀಸ್ ಮೋಸ್ಟ್ ಬ್ಯಾಲಿಸ್ಟಿಕ್ ಮಿಸೈಲ್. ಇವು ಹೆಂಗಿರುತ್ತೆ ಅಂದರೆ, ಇದು ವಾತಾವರಣ ಅಂದರೆ ವಾತಾವರಣದ ಮೇಲೆ ಹೋಗಿ ಡೈರೆಕ್ಟಾಗಿ ಹೊಡೆಯುತ್ತೆ ಹಿಟ್ಟನ್ನ. ಸೊ ಅಲ್ಲಿ ಎಫೆಕ್ಟೆಡ್ ಏರಿಯಾ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ನ್ಯೂಕ್ಲಿಯರ್ ವಾರೆಡ್ ಎಲ್ಲ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗೆ ಹಾಕುವಂಥದ್ದು. ನ್ಯೂಕ್ಲಿಯರ್ ವಾರೆಡ್ ಅಂದರೆ ಲೈಕ್ ಇವಾಗ ಇದು ನಾರ್ಮಲ್ ಆಗಿ ಮಿಸೈಲ್ ಅಂದ್ಕೊಳ್ಳಿ. ಇದನ್ನು ನೀವು ದೀಪಾವಳಿ ಇನ್ನೇನು ಹತ್ರ ಬರ್ತಿದೆಯಲ್ವಾ, ಇದು ನಾರ್ಮಲ್ ಆಗಿ ರಾಕೆಟ್. ಮಿಸೈಲ್ ಅಂದರೆ ರಾಕೆಟ್. ಸೊ ಅದ್ರ ಮೇಲೆ ಏನು ವಾರೆಡ್ ಹಾಕ್ತೀವೋ, ಅಂದರೆ ಅಲ್ಲಿ ಏನು ಬಾಂಬ್ ಇಟ್ಟಿರ್ತೀವೋ ಅದನ್ನು ವಾರೆಡ್ ಅಂತ ಕರಿತೀವಿ. ಸೊ ಇವಾಗ ನಾರ್ಮಲ್ ಆಗಿ ನೀವು ದೀಪಾವಳಿಯಲ್ಲಿ ಚಿಕ್ಕದು ರಾಕೆಟ್ ಬರುತ್ತಲ್ಲ, ಅದನ್ನ ಅನ್ಸಿದ್ರೆ ಮೇಲೆ ಹೋಗುತ್ತಷ್ಟೇ, ಅಲ್ಲಿ ಬ್ಲಾಸ್ಟ್ ಆಗಲ್ಲ. ಸೊ ಬ್ಲಾಸ್ಟ್ ಆಗುವಂಥದ್ದು ಬರುತ್ತಲ್ವ, ಮೇಲೆ ಹೋಗಿ ಟಪ್ ಅಂತ ಹೊಡೆಯುತ್ತಲ್ವ, ಅದನ್ನು ವಾರೆಡ್ ಅಂತ ಕರಿತೀವಿ. ಸೊ ಲಾಸ್ಟ್ ಟೈಮ್ ಒಂದ್ಸಲ ಬ್ರಹ್ಮೋಸನ್ನು ಟೆಸ್ಟ್ ಮಾಡಿದವಾಗ ಫಸ್ಟ್ ಪಾಕಿಸ್ತಾನ್ಗೆ ನಾವೊಂದು ಬ್ರಹ್ಮೋಸ್ ಮಿಸೈಲನ್ನು ಕಳಿಸಿದ್ವಿ. ಅದಕ್ಕೆ ಯಾವುದೇ ರೀತಿಯಾದ ವಾರೆಡನ್ನು ಫಿಕ್ಸ್ ಮಾಡಿಲ್ಲ. ವಾರ್ ಅಂದರೆ ಬಾಂಬನ್ನು ಫಿಕ್ಸ್ ಮಾಡಿಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ಮಿಸೈಲ್ ಹೋಗಿ ಬೀಳುತ್ತೆ. ಅದನ್ನು ಏನಕ್ಕೆ ಕಳಿಸಿದ್ವಿ ಅಂದರೆ, ನಮ್ಮ ಭಾರತೀಯರು ಏನಂತ ಹೇಳಿದ್ರು ಅಂದರೆ, ಏನೋ ಬೈ ಮಿಸ್ಸಾಗಿ ಫೈರ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಬಟ್ ಅದನ್ನು ಟೆಸ್ಟ್ ಮಾಡೋಕ್ಕೆ ಕಳಿಸಿದ್ವಿ.
ಪಾಕಿಸ್ತಾನ ಏರ್ ಡಿಫೆನ್ಸ್ ಸಿಸ್ಟಮ್ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಅವರು ಕಂಡುಹಿಡಿಯೋದು ಇರಲಿ, ಅದು ಹೋಗಿ ಬಿದ್ಮೇಲೆ ಅವ್ರಿಗೆ ಗೊತ್ತಾಗಿದೆ ಏರ್ ಡಿಫೆನ್ಸ್ ಸಿಸ್ಟಮ್. ಆ್ಯಕ್ಚುಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಮಾಡಬೇಕಂದ್ರೆ, ಇವಾಗ ಶತ್ರು ದೇಶದಿಂದ ಒಂದು ಮಿಸೈಲ್ ಬರ್ತಿದೆ ಅಥವಾ ಏರ್ಕ್ರಾಫ್ಟ್ ಬರ್ತಿದೆ, ಏನೇ ಬರ್ತಿದೆ ಅಂದರೂ ಕೂಡ ಅವರು ಏರ್ ಡಿಫೆನ್ಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ಗಾಳಿಯಲ್ಲೇ ಇದನ್ನು ಹೊಡೆದಾಕಬೇಕು. ಆದರೆ ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ಯಾರ್ದು? ಚೀನಾದ ಫಸ್ಟ್ ಕಾಪಿ HQ-9 ಅಂತ ಇದೆ, ರಷ್ಯಾದ S-300ನ ಫಸ್ಟ್ ಕಾಪಿ ಅದು HQ-9 ಅನ್ನೋದು. ಅದು ಯಾವುದು ವರ್ಕ್ ಆಗೋದಿಲ್ಲ. ಸೊ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ಗೆ ಮತ್ತು ಕ್ರೂಸ್ ಮಿಸೈಲ್ಗೆ ಡಿಫ್ರೆನ್ಸ್ ಗೊತ್ತಾಯಿತು ಅಂದ್ಕೊಳ್ತೀನಿ. ಸೊ ಈ ಅಗ್ನಿ ಸೀರೀಸ್ ಅನ್ನೋದು ಬ್ಯಾಲಿಸ್ಟಿಕ್ ಮಿಸೈಲಲ್ಲಿ ಬರುತ್ತೆ. ಅದರಲ್ಲೂ ಕೂಡ ಈ ಬಂಕರ್ ಬಸ್ಟರ್ ಅನ್ನೋದು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂದರೆ, ಸಹಜವಾಗಿ ಯುದ್ಧ ಮಾಡಿದ್ರೆ ಪಾಕಿಸ್ತಾನ ಅವ್ರು ಏನು ಹೇಳ್ತಾರೆ, ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ, ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತೀವಿ ಹಾಗೆ ಹೇಗೆ ಅಂತ ಹೇಳ್ತಾರಲ್ವಾ. ಸೊ ಇನ್ನು ಮುಂದೆ ಅವ್ರು ಹೇಳಿ ನೋಡೋಣ. ಇನ್ನು ಮುಂದೆ ಅವ್ರು ಹೇಳಲ್ಲ. ಏನಕ್ಕಂದರೆ ನ್ಯೂಕ್ಲಿಯರ್ ಬಾಂಬ್ನ ಯಾರೂ ಕೂಡ ಅಷ್ಟು ಸುಲಭವಾಗಿ ಯೂಸ್ ಮಾಡೋಕ್ಕಾಗಲ್ಲ. ಅದು ಇಂಡೈರೆಕ್ಟಾಗಿ ಅಥವಾ ಡೈರೆಕ್ಟಾಗಿ ವಿಶ್ವ ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ. ಮತ್ತು ನ್ಯೂಕ್ಲಿಯರ್ ವಾರೆಂಟ್ನ ಮಾಡಬೇಕಂದ್ರೆ ರೂಲ್ಸ್ ಕೂಡ ತುಂಬ ಕಠಿಣವಾಗಿದೆ. ಅದೇ ಈ ಬಂಕರ್ ಬಸ್ಟರನ್ನು ಯಾವುದೇ ರೀತಿಯಾದ ರೂಲ್ಸ್ ಅಷ್ಟೊಂದು ಸ್ಟ್ರಿಕ್ಟ್ ಆಗಿಲ್ಲ. ನಾವು ಈಸಿಯಾಗಿ ನಾವೇನು ಪಾಕಿಸ್ತಾನವರು ನಾವು ನ್ಯೂಕ್ಲಿಯರ್ ಬಾಂಬ್ಗೆ ರೆಡಿ ಮಾಡ್ಕೊಳ್ತಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳೋದ್ರೊಳಗೆ ಈ ಬಂಕರ್ ಬಸ್ಟರನ್ನು ಹಾಕ್ಬಿಡ್ಬೋದು. ಯಾಕಂದರೆ ಈ ಬಂಕರ್ ಬಸ್ಟರ್ ಇಷ್ಟೊಂದು ಇಂಪಾರ್ಟೆಂಟ್ ಅಂದರೆ, ಲಾಸ್ಟ್ ಸ್ಟೆಪ್ಪು ಇವಾಗ ಇನ್ನೇನು ನಮ್ಮ ಇಂಡಿಯಾ ಭೂಮಿಯನ್ನು ಏನಾದರೂ ಕಳ್ಕೊಳ್ಳುತ್ತೆ ಅನ್ನೋ ಟೈಮಲ್ಲಿ ಸಹಜವಾಗಿ ನಮ್ದು ಈಗ ಸದ್ಯಕ್ಕೆ ಇಂಡಿಯಾ ಇಷ್ಟು ದಿನ ಏನು ಫಾಲೋ ಮಾಡ್ತಿತ್ತು, ನಾವು ಫಸ್ಟು ನ್ಯೂಕ್ಲಿಯರ್ ವೆಪನನ್ನು ಬಳಸೋದಿಲ್ಲ ಅಂತ. ಆದರೆ ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಹೇಳಿದ್ರು, BJP ಅಂದರೆ ನರೇಂದ್ರ ಮೋದಿ ಅವರು, ನೋಡಿ ಇಲ್ಲಿ BJPನ ಕಾಂಗ್ರೆಸ್ ಅಂತಲ್ಲ, ಭಾರತೀಯರಾಗಿ ವಿಡಿಯೋ ನೋಡಿ. ಸೊ ಪ್ರತಿಯೊಬ್ಬರಿಗೂ ಇದು ಒಂದು ಪ್ರೌಡ್. ಸೊ ನರೇಂದ್ರ ಮೋದಿ ಅವರು ಏನು ಹೇಳಿದ್ರು, ನಾವೇನು ಅದನ್ನು ಫಸ್ಟ್ ಬಳಸೋದಿಲ್ಲ ಅಂತ ಅವಾಗ ಹೇಳ್ತಿದ್ವಿ ಅಷ್ಟೇ, ಇವಾಗ ಬೇಕಿದ್ರೆ ಬಳಸ್ತೀವಿ ಅಂತ ಹೇಳಿದ್ರು. ಅಂದರೆ ಪಾಕಿಸ್ತಾನ ಭಯ ಹುಟ್ಟಿಸ್ತಿತ್ತಲ್ವಾ. ಸೊ ಅದಕ್ಕೆ ನಮ್ಮವರು ಕೂಡ ಹೇಳಿದ್ರು, ನಾವು ಕೂಡ ಫಸ್ಟೇ ಬೇಕಿದ್ರೆ ಆಗ್ತೀವಿ ಅಂತ. ಸೊ ನ್ಯೂಕ್ಲಿಯರ್ ಬಾಂಬ್ನ ಅಷ್ಟು ಈಸಿಯಾಗಿ ಬಳಸೋಕ್ಕಾಗಲ್ಲ, ಯಾಕಂದರೆ ಅದು ತುಂಬ ಇಶ್ಯೂಸ್ ಇದೆ. ಸೊ ಅವ್ರು ಏನು ಮಾಡ್ತಾರೆ, ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀವಿ ಅಂತವಲ್ಲ. ಸೊ ನಾವು ಸಿಂಪಲಾಗಿ ಎತ್ಕೊಂಡೋಗಿ ಬಂಕರ್ ಬಸ್ಟರ್ ಹಾಕ್ಬಿಟ್ರೆ ಆಯಿತು. ಅವರ ಪ್ರೈಮ್ ಮಿನಿಸ್ಟರ್ ಎಲ್ಲಿ ಬಚ್ಚಿಟ್ಕೊಂಡಿರ್ತಾರೆ, ಅವರ ಇವರು ಆರ್ಮಿ ಚೀಫ್ ಎಲ್ಲಿ ಬಚ್ಚಿಟ್ಕೊಂಡಿರ್ತಾರೆ, ಅವರ ಮಿಸೈಲ್ಗಳನ್ನು ಎಲ್ಲಿ ಬಚ್ಚಿಟ್ಟಿರ್ತಾರೆ, ಕೆಲವೊಂದು ಏರ್ಕ್ರಾಫ್ಟ್ ಜೆಟ್ ಅಂದರೆ ತುಂಬ ಕಾಸ್ಟ್ಲಿ ಇದನ್ನು ಕೆಲವೊಂದು ಬಂಕರ್ಗಳಲ್ಲಿ ಕೂಡ ಬಚ್ಚಿಟ್ಟಿರ್ತಾರೆ. ಅವೆಲ್ಲ ಏನಾಗುತ್ತೆ, ಅವರು ಆಮೇಲೆ ಮಿಸೈಲಿಂದ ಎಲ್ಲ ಅಟ್ಯಾಕ್ ಮಾಡ್ತಾರೆ. ಅವ್ರ ಹತ್ರ ಏನು ಕಂಪ್ಲೀಟ್ ಇವಾಗ ಒಂದು 10 ಟಾರ್ಗೆಟ್ ಇದೆ ಅಂದ್ಕೊಳ್ಳಿ, 10 ಬಂಕರ್ಗಳಲ್ಲಿ ಹೊಡೆದ್ರೆ 100 ಮೀಟ್ರ್ ಒಳಗೋಗಿ ಇದಾಗುತ್ತೆ. ಅವ್ರ ಹತ್ರ ಮಿಸೈಲ್ ಇರೋದಿಲ್ಲ, ಮಿಸೈಲ್ ಲಾಂಚರ್ಸ್ ಇರೋದಿಲ್ಲ, ಏರ್ ಡಿಫೆನ್ಸ್ ಸಿಸ್ಟಮ್ ಇರೋದಿಲ್ಲ, ಏನೂ ಇರೋದಿಲ್ಲ. ಅವಾಗ ಅವ್ರು ಯುದ್ಧ ಎಲ್ಲಿ ಮಾಡ್ತಾರೆ? ಸೊ ಏನು ಮಾಡೋಕ್ಕಾಗದೆ ನಮ್ಮನ್ನು ಕ್ಷಮಿಸ್ಬಿಡಿ ಅಂತೇಳ್ಬಿಟ್ಟು, ಅಥವಾ ಅಮೆರಿಕಾ ಹತ್ರನೋ ಅಥವಾ ಎಲ್ಲ ಈ ಮಿಡಲ್ ಈಸ್ಟ್ ಅವ್ರ ಹತ್ರ ಹೋಗ್ಬಿಟ್ಟು ದಯವಿಟ್ಟು ಯುದ್ಧ ನಿಲ್ಲಿಸಿ, ಭಾರತದಿಂದ ನಮ್ಮನ್ನ ಕಾಪಾಡಿ ಅಂತೇಳ್ಬಿಟ್ಟು ಕೇಳ್ಕೋಬೇಕಷ್ಟೇ. ಸೊ ಅಷ್ಟೊಂದು ಇಂಪಾರ್ಟೆಂಟ್ ಈ ಬಂಕರ್ ಬಸ್ಟರ್ ಅನ್ನೋದು. ಇದರ ರೇಂಜ್ ನೋಡಿಕೊಂಡ್ರೆ 2500 ಕಿಲೋಮೀಟರ್ ಅಫಿಷಿಯಲ್ ಆಗಿ ಹೇಳಿರುವಂಥದ್ದು. ಆಫ್ಲೈನಲ್ಲಿ ಅಂದರೆ ನಾರ್ಮಲಾಗಿ ಇಂಡಿಯಾ ಯಾವತ್ತೂ ಕೂಡ ಎಕ್ಸಾಕ್ಟಾಗಿ ಇಷ್ಟೇ ರೇಂಜ್ ಇದೆ ಅಂತೇಳ್ಬಿಟ್ಟು ನಮ್ಮ ಇಂಡಿಯಾಗೆ ಹೇಳೋದಿಲ್ಲ. ನಾರ್ಮಲಾಗಿ ಏನಿರುತ್ತೋ ಅದರಲ್ಲಿ ಅರ್ಧನೇ ಹೇಳುವಂಥದ್ದು. ಶತ್ರುಗಳು ಗೊತ್ತು ಅದರ ಪವರ್ ಏನು ಅಂತ. ಸೊ ಆಲ್ಮೋಸ್ಟ್ 5000 ಕಿಲೋಮೀಟರ್ವರೆಗೂ ಕೂಡ ಈ ಅಗ್ನಿ 5 ಮಿಸೈಲ್ ಬಂಕರ್ ಬಸ್ಟರ್ದು ರೇಂಜ್ ಇದೆ ಅಂತ ಗೊತ್ತಾಗ್ತಿದೆ. ಆಲ್ಮೋಸ್ಟ್ ಚೀನಾ ಮತ್ತು ಈ ಕಡೆ ಪಾಕಿಸ್ತಾನ್, ಆ ಕಡೆ ಅಫ್ಘಾನಿಸ್ತಾನ್, ಆಲ್ಮೋಸ್ಟ್ ಈ ಇರಾನ್ ಗಡಿಯವರೆಗೂ ಕೂಡ ನಾವು ಟಚ್ ಮಾಡ್ಬೋದು. ಸೊ ಈ ಒಂದು ಇದರಿಂದ ಸೊ ಅದಕ್ಕೋಸ್ಕರನೇ ಇಡೀ ವಿಶ್ವ ಇವತ್ತು ಬೆರಗಾಗಿದೆ, ಭಾರತ ಇಂಥ ಟೆಕ್ನಾಲಜಿಯನ್ನು ಕಂಡುಕೊಂಡಿದೆಯಲ್ವಾ ಅಂತ. ಸೊ ಇದು ನಮ್ಮ ಭಾರತೀಯರು ಪ್ರತಿಯೊಬ್ಬರು ಹೆಮ್ಮೆ ಪಡುವಂಥ ವಿಷಯ. ಆ್ಯಂಡ್ ಇಷ್ಟು ದಿನ ನಾರ್ಮಲಾಗಿ ಬಂಕರ್ಗಳೇನು ಅಂದರೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ, ತುಂಬ ಜನಕ್ಕೆ ಗೊತ್ತಿರುತ್ತೆ. ನಾರ್ಮಲಾಗಿ ಇಸ್ರೇಲಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಬಂಕರ್ ಇರುತ್ತೆ, ಪ್ರತಿಯೊಂದು ಶಾಪಿಂಗ್ ಮಾಲಲ್ಲಿ ಬಂಕರ್ ಇರುತ್ತೆ, ಪ್ರತಿಯೊಂದು ಹಳ್ಳಿಯಲ್ಲಿ ಬಂಕರ್ ಇರುತ್ತೆ, ಪ್ರತಿಯೊಂದು ಅಸೆಂಬ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಇಂಡಸ್ಟ್ರಿಯಲ್ಲೂ ಕೂಡ ಬಂಕರ್ ಇರುತ್ತೆ. ಏನಕ್ಕಂದರೆ ಇಸ್ರೇಲ್ ತುಂಬ ಶತ್ರುಗಳನ್ನು ಒಳಗೊಂಡಿರುವಂಥ ದೇಶ ಮತ್ತು ಚಿಕ್ಕ ದೇಶ. ಸೊ ಮಿಸೈಲ್ಗಳು ಅನ್ನೋದು ಆಗ್ತಾನೆ ಇರ್ತಾರೆ. ಮಿಸೈಲ್ ತಯಾರಿಸೋದು ಎಷ್ಟು ಈಸಿ ಅಂದರೆ, ಈ ಗಾಜಾನ ಹಮಾಸ್ ಅಲ್ವಾ ಯಾವುದೇ ಟೆರರಿಸ್ಟ್ಗಳಿಗಾಗಲಿ ಕೆಲವೊಂದು ಪೈಪ್ಗಳಿಂದ, ಅಂದರೆ ಇವಾಗ ನಾರ್ಮಲಾಗಿ ನೀರಿಗೆ ಪೈಪ್ ಹಾಕ್ತಾರಲ್ವಾ, ಸ್ಟೀಲ್ ಪೈಪು, ಅದರಿಂದ ಕೂಡ ಮಿಸೈಲ್ಗಳನ್ನು ತಯಾರು ಮಾಡಿರ್ತಾರೆ. ಸೊ ಮಿಸೈಲ್ಗಳನ್ನೋದು ಬರ್ತಾನೆ ಇರುತ್ತೆ. ಕೆಲವೊಂದು ಕಡೆ ಅವ್ರದ್ದು ಐರನ್ ಡೋಮ್ ಇದೆ, ಬಟ್ ಏರ್ ಡಿಫೆನ್ಸ್ ಸಿಸ್ಟಮ್ ನಿಮಗೆ 95% ಸಕ್ಸಸ್ ರೇಟ್ ಇರುತ್ತೆ ಯಾವುದೇ ಆಗಲಿ. ಸೊ ಬೈ ಮಿಸ್ಸಾಗಿ ಬಂದವಾಗ ಸೈರನ್ನು ಹೊಡ್ಕೊಳ್ಳುತ್ತೆ. ನಮ್ಮ ಭಾರತದಲ್ಲೂ ಕೂಡ ನೀವು ತುಂಬ ದೊಡ್ಡ ಅಪಾರ್ಟ್ಮೆಂಟ್ಗಳ ಮೇಲೆ ರೆಡ್ ಕಲರ್ ಸೈರನ್ ಹಾಕಿರ್ತಾರೆ, ನೋಡಿರ್ತೀರ. ಇತ್ತೀಚೆಗೆ ಮಾಕ್ ಡ್ರಿಲ್ ಮಾಡಿರೋದು ಕೂಡ ಇಷ್ಟೇ. ಸೊ ಆ ಥರ ಏನಾದರೂ ಸೈರನ್ ಬಂತು ಅಂದರೆ ಎಲ್ಲಿ ನಿಯರೆಸ್ಟ್ ಬಂಕರ್ಗಳಿರುತ್ತೋ ಅಥವಾ ಎಲ್ಲಿ ಸೇಫ್ ಝೋನ್ ಇರುತ್ತೋ ಅಲ್ಲಿ ಹೋಗಿ ನಾವು ಬಚ್ಚಿಟ್ಕೋಬೇಕಾಗುತ್ತೆ. ಸೊ ಇಸ್ರೇಲಲ್ಲಿ ಪ್ರತಿಯೊಂದು ಕಡೆ ಕೂಡ ಇರೋದು ತುಂಬ ಅಟ್ಯಾಕ್ಗಳಾಗ್ತಾ ಇರುತ್ತೆ ಅಲ್ಲಿ. ಅದಕ್ಕೋಸ್ಕರ ಅಲ್ಲಿ ನಾರ್ಮಲಾಗಿ ಬಂಕರ್ಸ್ ಅನ್ನೋದು ಇರುತ್ತೆ. ಸೊ ಈಗ ಇತ್ತೀಚೆಗೆ ನಮ್ಮ ಆಪರೇಷನ್ ಸಿಂಧೂರ್ ಮಾಡಿದಾಗಲೂ ಕೂಡ ಇವರು ಪಾಕಿಸ್ತಾನ ಆರ್ಮಿ ಚೀಫು ಮತ್ತು ಪಾಕಿಸ್ತಾನ PM ಮೇಲೆ ಹೋಗ್ಬಿಟ್ಟು ಬಂಕರ್ಗಳಲ್ಲಿ ಬಚ್ಚಿಟ್ಕೊಂಡಿದ್ರು. ಇಷ್ಟೇ ಯಾಕೆ, World War II ಆದಾಗ 1945 ಸರಿಸುಮಾರು ಹಿಟ್ಲರ್ ಕೂಡ ಇದರಲ್ಲಿ ಬಂಕರಲ್ಲಿ ಬಚ್ಚಿಟ್ಕೊಂಡಿದ್ರು ಆಲ್ಮೋಸ್ಟ್ 30 ದಿನ. ಸೊ ಇನ್ನು ಮುಂದೆ ಅವರು ಬಂಕರಲ್ಲಾದರೂ ಬಚ್ಚಿಟ್ಕೊಳ್ಳಿ, ಅದೇನೋ ಹೇಳ್ತಾರಲ್ವಾ, ನಮ್ಮ ಪಾತಾಳದಲ್ಲಿ ಬಚ್ಚಿಟ್ಕೊಂಡಿದ್ರು ಕೂಡ ಅವ್ರನ್ನ ಹೊಡಿತೀವಿ ಅಂತ. ಸೊ ಎಲ್ಲೇ ಇದ್ರೂ ಕೂಡ ಇನ್ನು ಮುಂದೆ ಹೋಗಿ ನುಗ್ಗಿ ಹೊಡಿಬೋದು. ಇದರಲ್ಲಿ ಸ್ಪೆಷಲ್ ಏನು ಗೊತ್ತಾ, ನಾವೇನು ಅಮೆರಿಕ ಹೊರ್ತಾರ ಆ ದೇಶಕ್ಕೆ ಹೋಗಿ ಹಾಕೋಷ್ಟಿಲ್ಲ, ನಾವು ಇಲ್ಲಿ ಇದ್ಕೊಂಡೇ ಮಿಸೈಲನ್ನು
ಟಾರ್ಗೆಟ್ ಮಾಡಿ ಹೊಡೆದಿದ್ದೀವಿ ಅಂದರೆ ಅವರು ಇಡೀ ಕಂಪ್ಲೀಟ್ ಬಂಕರ್ ಸಮೇತ ಬ್ಲಾಸ್ಟ್ ಆಗಿ ಹೋಗ್ತಾರೆ. ಸೊ ಇದು ನಮ್ಮ ಅಗ್ನಿ, ಅದು ಕೂಡ ಇದೆಲ್ಲ ನಮ್ಮ ಭಾರತೀಯರು ಬಿಲ್ಡ್ ಮಾಡಿರುವಂಥದ್ದು. ಸೊ ಆರ್ಟ್ಸ್ ಆಫ್ ಯಾರ್ಯಾರು ಇದಕ್ಕೆ ವರ್ಕ್ ಮಾಡಿದಾರೋ. ಇದು ನಮ್ಮ ಇನ್ನೊಂದು ಟೆಕ್ನಾಲಜಿ ಬಗ್ಗೆ ಹೇಳ್ಬಿಡ್ತೀನಿ, MIRV ಟೆಕ್ನಾಲಜಿ ಅಂತ ಸ್ಮಾಲಾಗಿ ಹೇಳ್ತೀನಿ. MIRV ಟೆಕ್ನಾಲಜಿ ಏನಂದರೆ ಇದು ಕೂಡ ಅಗ್ನಿ ಸೀರೀಸಲ್ಲೇ ಬರುತ್ತೆ. ಸೊ ನಾರ್ಮಲಾಗಿ ಲೈಕ್ ಒಂದು ಮಿಸೈಲ್ ಅಂದರೆ ಒಂದು ಮಿಸೈಲ್ಗೆ ಒಂದು ವಾರೆಡ್ಡನ್ನು ಫಿಕ್ಸ್ ಮಾಡ್ಬೋದು, ಓಕೆನಾ. ಒಂದು ವಾರೆಡ್ಡನ್ನು ಫಿಕ್ಸ್ ಮಾಡಿ ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡ್ಬೋದು. ಒಂದು ರಾಕೆಟ್ಗೆ ಒಂದು ಬಾಂಬ್ ಫಿಕ್ಸ್ ಮಾಡಿ ನೀವು ಯಾವುದೋ ಒಂದು ಏರಿಯಾನ, ಇವಾಗ ರಾವಲ್ಪಿಂಡಿ ಅಂತ ಅಂದ್ಕೊಳ್ಳಿ. ಆದರೆ MIRV ಟೆಕ್ನಾಲಜಿ ಅಂದರೆ ಏನಂದರೆ, ಈ ಒಂದು ರಾಕೆಟ್ಗೆ ಒಂದು ₹1,000 ಖರ್ಚಾದರೆ, ಸೊ ಆ ₹1,000 4 ಬಾಂಬ್ಗಳನ್ನು ಫಿಕ್ಸ್ ಮಾಡ್ಬೋದು 4 ಡಿಫ್ರೆಂಟ್ ಲೊಕೇಶನ್ಗೆ. ರಾವಲ್ಪಿಂಡಿ, ಬಲೂಚಿಸ್ತಾನು, ಸಿಂಧ್, ಇನ್ನೊಂದು ಯಾವುದಾದ್ರೂ ಖೈಬರ್ ಪಖ್ತೂನ್ವಾ. ಸೊ ಈ ಒಂದೇ ರಾಕೆಟ್ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಸ್ಪ್ಲಿಟ್ ಆಗುತ್ತೆ, ಅಲ್ಲಿ ಬಾಂಬ್ ಎಲ್ಲ ಹೋಗಿ ಎಲ್ಲೆಲ್ಲಿ ಟಾರ್ಗೆಟ್ ಇರುತ್ತೋ ಆ ಏರಿಯಾಗೆ. ಇದು ಇಡೀ ವರ್ಲ್ಡಲ್ಲಿ 4ನೇ ಕಂಟ್ರಿ ನಮ್ಮ ಹತ್ರ ಇರುವಂಥದ್ದು MIRV ಟೆಕ್ನಾಲಜಿ. ಸೊ ಇಷ್ಟು ಕೂಡ ಇದ್ರ ಬಗ್ಗೆ ಇರುವಂಥ ಅಪ್ಡೇಟು, ಇವತ್ತಿನ ಅಪ್ಡೇಟು. ಸೊ ಪ್ರತಿಯೊಬ್ಬ ಭಾರತೀಯನಿಗೂ ಈ ವಿಷಯ ಗೊತ್ತಾಗಬೇಕು, ನಾವು ಎಷ್ಟು ಅಡ್ವಾನ್ಸ್ಡ್ ಇದ್ದೀವಿ. ಅಮೇರಿಕಾ ಅಷ್ಟು ಇದಿದ್ರೂ ಕೂಡ ಅವ್ರಿಗಿಂತ ನಾವು ಕಡಿಮೆ ಬಜೆಟಲ್ಲಿ ಎಷ್ಟು ಬೆಸ್ಟ್ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಕೂಡ ಮಾಡ್ತಿದ್ವಿ. ಸೊ ಪ್ರತಿಯೊಬ್ಬ ಭಾರತೀಯರಿಗೂ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು. ಮತ್ತು ಏನಾದರೂ ಎಕ್ಸ್ಪ್ಲನೇಷನಲ್ಲಿ ಮಿಸ್ಟೇಕ್ ಇತ್ತು ಅಥವಾ ನಾನು ಹೇಳಿದ ಅಲ್ಲಿ ಏನಾದರೂ ಮಿಸ್ಟೇಕ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಅದಾದ ನಂತರ ಇದೇ ರೀತಿಯಾದ ಮತ್ತಷ್ಟು ಇನ್ಫಾರ್ಮೇಷನ್ ವೀಡಿಯೋಸ್ಗೋಸ್ಕರ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲವರೆಗೂ ವಿಡಿಯೋ ನೋಡಿದ್ರೆ ಅಂದರೆ ಸೊ ನನ್ನ ಮಿಸ್ಟೇಕ್ಸ್ ಆಗಲಿ ಅಥವಾ ಮೇ ಬಿ ಇನ್ಫಾರ್ಮೇಟಿವ್ ಆಗಿರ್ಬೋದು ಅಥವಾ ನನ್ನ ಮಿಸ್ಟೇಕ್ಸ್ ನಿಮ್ಗೆ ಗೊತ್ತಾಗಿರ್ಬೋದು. ಎಡಿಟಿಂಗ್ ಇನ್ನು ಸ್ವಲ್ಪ ದಿನಗಳಲ್ಲಿ ಮಾಡ್ತೀನಿ. ಸೊ ಅದೇನಾದರೂ ಇತ್ತು ಅಂದರೆ ನಿಮ್ಮ ಅಭಿಪ್ರಾಯನ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ಅಗ್ನಿ ಮಿಸೈಲ್ 5 ಬಂಕರ್ ಬಸ್ಟರ್ ಬಗ್ಗೆ ನೀವೇನು ಹೇಳ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ. ಧನ್ಯವಾದಗಳು.